ತಿರುಪತಿ ತಿಮ್ಮಪ್ಪನ ಬೆಟ್ಟ ಅಂದ್ರೆ ಅದೊಂದು ವಿಭಿನ್ನತೆಯ ತಾಣ. 7 ಬೆಟ್ಟಗಳಲ್ಲಿ 7 ವೈಶಿಷ್ಟ್ಯಗಳು ಕೂಡ ಇದೆ. ಪ್ರತಿನಿತ್ಯ ನಡೆಯುವ ಆಚರಣೆಗಳ ಹಿಂದೆ ಒಂದೊಂದು ವಿಶೇಷತೆಗಳು ಅಡಗಿದೆ. ಅಂಥ ಕೆಲವು ವೈವಿಧ್ಯತೆಯನ್ನ ಇವತ್ತು ನಾವು ತಿಳಿಸ್ಕೊಡ್ತೀವಿ ನೋಡಿ. ತಿರುಪತಿ ತಿಮ್ಮಪ್ಪನಲ್ಲಿ ವಿಷ್ಣುವಿನ ಅವತಾರ. 7 ಬೆಟ್ಟಗಳಲ್ಲಿ ನೆಲೆಸಿದ ಶ್ರೀ ವೆಂಕಟೇಶ್ವರ. ತಿರುಪತಿ ತಿಮ್ಮಪ್ಪ ಅಂದ್ರೆ ಒಂದು ಭಕ್ತಿ, ಭಕ್ತರ ಪಾಲಿನ ಒಂದು ಶಕ್ತಿ. 7 ಬೆಟ್ಟಗಳ ಅಧಿಪತಿಯನ್ನ ಕಂಡ್ರೆ ಜನರಿಗೆ ಅಪಾರ ಪ್ರೀತಿ. ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಮಲದ 7ನೇ ಬೆಟ್ಟದ ಮೇಲಿರುವ ತಿರುಪತಿ ದೇವಸ್ಥಾನ ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯ. ಆದ್ರೆ ಇಲ್ಲಿ ಮೂಡುವ ವೈಕುಂಠದ ಭಾವನೆಯೇ ಒಂದು ವಿಶೇಷ. ಇಲ್ಲಿನ ಗಾಳಿಯಲ್ಲಿ ವಿಭಿನ್ನ ಭಾವನೆ ಇದೆ. ದೇವರು ನಮ್ಮ ಸುತ್ತಲೂ ಇದ್ದಾನೇನೋ ಅನ್ನೋ ಭಾವನೆ ಮೂಡುತ್ತೆ. ದೇಗುಲದಲ್ಲಿ ಸ್ಥಾಪಿಸಿದ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅಂತ ನಂಬಲಾಗಿದೆ. ಈ ಕಾರಣದಿಂದಲೇ ತಿರುಮಲದ 7 ಬೆಟ್ಟಗಳಿಗೂ ವಿಷ್ಣುವಿನ 7 ತಲೆಗಳು ಅನ್ನೋ ಬಿರುದು ಬಂದಿದೆ. ದೂರದ ಊರಿನಿಂದ ತಿಮ್ಮಪ್ಪನಿಗೆ ಹೂವು. ತಿಮ್ಮಪ್ಪನ ದೇವಸ್ಥಾನದಲ್ಲಿ ಅರ್ಪಿಸುವ ಹೂವು, ಮಾಲೆ, ಹಾಲು, ಬೆಣ್ಣೆ, ಪವಿತ್ರ ಎಲೆ, ಹಣ್ಣು ರಹಸ್ಯ ಗ್ರಾಮದಿಂದ ಬರುತ್ತೆ ಅನ್ನೋದು ನಿಜವಾಗಿಯೂ ಆಶ್ಚರ್ಯಕರ. ಆ ಗ್ರಾಮವು ದೇಗುಲದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆಯಂತೆ. ಇಲ್ಲಿನ ಜನರಿಗೆ ಇರೋ ಮಾಹಿತಿ ಇಷ್ಟೇ. ಇದರ ಹೊರತಾಗಿ ಈ ಗ್ರಾಮಕ್ಕೆ ಗ್ರಾಮದ ನಿವಾಸಿಗಳನ್ನ ಹೊರತುಪಡಿಸಿ ಯಾರಿಗೂ ಪ್ರವೇಶ ಇಲ್ಲವಂತೆ. ಪಚ್ಚೆ ಕರ್ಪೂರದ ಹಿಂದೊಂದು ರಹಸ್ಯ. ಇನ್ನು ತಿಮ್ಮಪ್ಪನ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹದ ಬಳಿ ಕಿವಿಯಿಟ್ಟು ಕೇಳಿದಾಗ ಸಾಗರದ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತೆ. ಅಲ್ಲದೆ ದೇವಸ್ಥಾನದ ವಿಗ್ರಹ ಯಾವಾಗಲೂ ತೇವವಾಗಿರುತ್ತೆ. ಇದಲ್ಲದೆ ದೇವರ ಮೂರ್ತಿಗೆ ಹಚ್ಚುವ ಪಚ್ಚೆ ಕರ್ಪೂರವನ್ನ ಯಾವುದೇ ಕಲ್ಲಿನ ಮೇಲೆ ಹಚ್ಚಿದ್ರೆ ಅದು ಬಿರುಕು ಬಿಡುತ್ತೆ ಅನ್ನೋದು ಅಚ್ಚರಿಯ ಸಂಗತಿ. ಆದ್ರೆ ಈ ಕರ್ಪೂರ ದೇವರ ವಿಗ್ರಹದ ಮೇಲೆ ಇಟ್ಟಾಗ ಯಾವುದೇ ಪರಿಣಾಮ ಬೀರುವುದಿಲ್ಲವಂತೆ. ದೇವಸ್ಥಾನ ಅಂದ್ಮೇಲೆ ಅಲ್ಲಿ ದೀಪ ಇರುತ್ತೆ. ದೀಪ ಅಂದ್ರೆ ಎಣ್ಣೆ, ತುಪ್ಪದಿಂದ ಹಚ್ಚುವುದೇ ಸರ್ವೇ ಸಾಮಾನ್ಯ. ಆದ್ರೆ ತಿರುಪತಿ ದೇವಸ್ಥಾನದಲ್ಲಿ ವರ್ಷಗಟ್ಟಲೆ ತುಪ್ಪ, ಎಣ್ಣೆ ಇಲ್ಲದೆ ಉರಿಯುವ ದೀಪ ಹೊಂದಿದೆ. ಇದರ ಹಿಂದಿನ ಕಾರಣ ತಿಳಿಯೋಕೆ ಹಲವು ಪ್ರಯತ್ನಗಳು ನಡೆದ್ರೂ ಅದು ಸಾಧ್ಯ ಆಗ್ಲಿಲ್ಲ. ವೆಂಕಟೇಶ್ವರನ ಹೃದಯದಲ್ಲಿ ಲಕ್ಷ್ಮೀದೇವಿ. ವೆಂಕಟೇಶ್ವರನಿಗೆ ಗುರುವಾರ ಸಂಪೂರ್ಣ ಅಲಂಕಾರ ತೆಗೆದ ನಂತರ ಅಭಿಷೇಕವನ್ನ ಮಾಡಲಾಗುತ್ತೆ. ಇದರ ನಂತರ ಶ್ರೀಗಂಧದ ಲೇಪನ ಮಾಡಲಾಗುತ್ತೆ. ಆ ಸಮಯದಲ್ಲಿ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮೀದೇವಿಯ ಆಕೃತಿಯು ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದಲ್ಲದೆ ಬಾಲಾಜಿಯ ವಿಗ್ರಹಕ್ಕೆ ಯಾವುದೇ ಹೂವು ಮತ್ತು ಹೂಮಾಲೆ ಅರ್ಪಿಸಿದ್ರೆ ಅವುಗಳನ್ನ ನೋಡೋದು ಅಶುಭ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ದೇವರಿಗೆ ಅರ್ಪಿಸುವ ಎಲ್ಲಾ ಹೂವು ಮಾಲೆಗಳನ್ನ ವಿಗ್ರಹದ ಹಿಂದೆ ಎಸೆಯಲಾಗುತ್ತೆ. ಹೀಗೇಕೆ ಮಾಡ್ತಾರೆ ಅನ್ನೋದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ತಿರುಪತಿ ತಿಮ್ಮಪ್ಪನ ದೇಗುಲದ ಮುಖ್ಯ ದ್ವಾರದಲ್ಲಿ ಒಂದು ಕೋಲನ್ನ ಇರಿಸಲಾಗಿದೆ. ದಂತಕಥೆಯ ಪ್ರಕಾರ ವೆಂಕಟೇಶ್ವರ ಸ್ವಾಮಿಯನ್ನ ಕೊಲ್ಲೋದಕ್ಕೆ ಅಂತ ಅನಂತಾಳ್ವಾರ್ ಅವರು ಚಿಕ್ಕವರಾಗಿದ್ದಾಗ ಕೋಲು ಬಳಸಿದ್ರು. ಅಷ್ಟರಲ್ಲಿ ಒಂದು ದಿನ ವೆಂಕಟೇಶ್ವರ ಸ್ವಾಮಿಯ ಗಲ್ಲಕ್ಕೆ ಪೆಟ್ಟು ಬಿದ್ದು ರಕ್ತ ಬಂತು. ಹೀಗಾಗಿ ವೆಂಕಟೇಶ್ವರ ಸ್ವಾಮಿಯ ಗಲ್ಲದ ಮೇಲೆ ಶ್ರೀಗಂಧವನ್ನ ಲೇಪಿಸುವ ಪದ್ಧತಿ ಅಸ್ತಿತ್ವಕ್ಕೆ ಬಂದಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆದಿರುವ ಹಾಗೂ ಇಂದಿಗೂ ಜೀವಂತವಾಗಿರೋ ಪದ್ಧತಿಗಳು ಎಲ್ಲದಕ್ಕಿಂತ ವಿಶೇಷ ಅನ್ನಿಸದೇ ಇರೋದಿಲ್ಲ. ರಾಜಶೇಖರ್ ಮ್ಯಾಗೇರಿ, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದರೆ ಅನಂತಾಳ್ವಾರ್ ಕಥೆಯಲ್ಲಿ ಏನು ಬರುತ್ತೆ ಅಂದರೆ, ಅನಂತಾಳ್ವಾರ್ ಆ ತಿರುಪತಿ ತಿಮ್ಮಪ್ಪನ ಆರಾಧಕರೇ. ಅವರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ತಿಮ್ಮಪ್ಪ ಬಾಲಕನ ರೂಪದಲ್ಲಿ ಬಂದು ಒಂಥರ ಹೆಲ್ಪ್ ಮಾಡಲ ಅಂತ ಅವ್ರಿಗದು ಕಾಟ ಆಗುತ್ತೆ. ಏನು ಕಾಟ ಕೊಡ್ತಾರೆ, ಅದು ತೆಗೆದು ಬಿಸಾಡ್ತಾರೆ ಅವರು ಅದನ್ನು. ಅದು ಹೋಗಿ ಇಲ್ಲಿ ಗಲ್ಲಕ್ಕೆ ತಾಗತ್ತೆ ಅಂತ. ಗಲ್ಲಕ್ಕೆ ತಾಗಿ ಒಳಗೋಗಿ ಅವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೆಕ್ಸ್ಟು ಗಲ್ಲದಿಂದ ರಕ್ತ ಬರ್ತಾ ಇರುತ್ತಂತೆ. ಅಂದರೆ ನಂಬಿಕೆ ಅದು. ಹಾಗಾಗಿ ನೋಡಿ ಅಲ್ಲಿ ಇಲ್ಲೊಂದು ಪಚ್ಚಕರ್ಪೂರ ಹಾಕ್ತಾರೆ ನೋಡಿ. ಇಲ್ಲಿ ಪಚ್ಚಕರ್ಪೂರ, ಇಲ್ಲಿಗೆ ಪಚ್ಚಕರ್ಪೂರ ಹಾಕ್ತಾರೆ. ರೇಣುಪ್ರಸಾದ ಅದಕ್ಕೇನೋ ಕರೀತಾರೆ ಅದನ್ನು, ಆ ಥರ. ಸೊ ಇದಿದೆಯಲ್ಲ, ಇದನ್ನು ನೀವು ತಿರುಪತಿ ತಿಮ್ಮಪ್ಪನ ಮೇನ್ ಬಾಗಿಲಿಂದ ಎಂಟ್ರಿ ಕೊಟ್ಟಾಗ ಆ ಮೇಲ್ಗಡೆ ಇಟ್ಟಿದ್ದಾರೆ ಈಗಲೂ ಕೂಡ ಅನಂತಾಳ್ವಾರ್ ಅವರು ಎಸೆದಂತಹ ಇದು ಅಂತ ಏನು ಆಯುಧ ಅಂತ, ಅದಕ್ಕೊಂದು ಒಂಥರ
ಇದ್ರ ಥರ ಇದೆ, ಅದು ಒಂಥರ ತುಂಬಾ ಜನ ಅದನ್ನ ಅಬ್ಸರ್ವ್ ಕುದ್ಲಿ ಥರ ಮಾಡಿರೋದಿಲ್ಲ. ಅಲ್ಲಿ ಕಾಣುತ್ತೆ. ಮೇಲೆ ಹಿಂಗೆ ನೋಡಿದ ತಕ್ಷಣ ಹಿಂಗೆ ಸ್ವಲ್ಪ ಮೇಲಕ್ಕೆ ನೋಡಬೇಕು, ಎಂಟ್ರಿ ಆಗಿ ಮೇಲಕ್ಕೆ ನೋಡಿದ ತಕ್ಷಣ ಅಲ್ಲಿ ಕಾಣುತ್ತೆ, ಅಲ್ಲಿದೆ. ತಿಮ್ಮಪ್ಪನ ನೋಡೋಷ್ಟೊತ್ತಿಗೆ ಕಳಿಸ್ಬಿಡ್ತಾರೆ. ಇಲ್ಲ, ನೀವು ತಿಮ್ಮಪ್ಪನ ನೋಡೋದು ಆ ಕಡೆ ತುಂಬ ಹೊತ್ತು ನೋಡುತ್ತೆ. ನೀವು ಫಸ್ಟ್ ಮೇನ್ ಡೋರ್ ಎಂಟ್ರಿ ಕೊಡ್ತೀರಲ್ಲ, ಅಲ್ಲಿ 2 ದೇವತೆಗಳದೊಂದು ವಿಗ್ರಹಗಳಿರುತ್ತೆ, ಅದಕ್ಕೆ ಕೈ ಮುಗಿದು ಎಂಟ್ರಿ ಕೊಡ್ತೀರಿ. ಅದೊಂದು ಏನಪ್ಪ ಇದಿದೆ ಅಂತ ಹೇಳ್ತಾರೆ, ಅದಕ್ಕೆ ನಿಧಿ ದೇವತೆ ಅಂತ ಏನೋ ಕರೀತಾರೆ. ಅದಕ್ಕೆ ಎಂಟ್ರಿ ಕೊಟ್ಟ ತಕ್ಷಣ ಹಿಂಗೆ ಮೇಲಕ್ಕೆ ನೋಡಿದರೆ ಅಲ್ಲಿ ಅನಂತ ಆಳ್ವಾರ್ ಅವರು ಎಸೆದಂಥ ಇದು ಅಂತ ಬರೆದಿರ್ತಾರೆ. ಓಕೆ, ಇದು ಇವತ್ತಿನ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ಟೀಮ್ ಸಜ್ಜು. ಹೈಕಮಾಂಡ್ ಮತ್ತು ಸಂಘ ಪರಿವಾರದ ಪ್ರಮುಖರಿಗೆ ಪಾದಯಾತ್ರೆಯ ರೂಟ್ ಮ್ಯಾಪ್ ರವಾನಿಸಲಾಗಿದೆ. ಪಾದಯಾತ್ರೆಯ ಉದ್ದೇಶ ಸರ್ಕಾರದ ಯಾವೆಲ್ಲ ಹಗರಣಗಳ ವಿರುದ್ಧ ಹೋರಾಡುವ ಬಗ್ಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ಮುಂದಿನ ವಾರವೇ ಸಂಘ ಪರಿವಾರದ ನಾಯಕರು ಹಾಗೂ ಹೈಕಮಾಂಡ್ ನಾಯಕರ ಭೇಟಿಗೂ ಪ್ಲಾನ್ ಮಾಡಿದ್ದಾರೆ. ಬಿಎಸ್ವೈ ಆಹ್ವಾನ ತಿರಸ್ಕರಿಸಿದ ರೆಬಲ್ಸ್ ಟೀಮ್. ಏನೋ ಭಿನ್ನಮತದ ಬಗ್ಗೆ ಗೊತ್ತಾದ ಮೇಲೆ ಭಿನ್ನರ ಜೊತೆ ಬಿಎಸ್ವೈ ಸಂಧಾನಕ್ಕೆ ಆಹ್ವಾನ ಕೊಟ್ಟಿದ್ರು ಎನ್ನಲಾಗ್ತಿದೆ. ಆದರೆ ಯಡಿಯೂರಪ್ಪ ಆಹ್ವಾನವನ್ನ ರೆಬಲ್ ನಾಯಕರು ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಭಿನ್ನಾಭಿಪ್ರಾಯಗಳಿದ್ರೆ ಮಾತಾಡೋಣ ಬನ್ನಿ ಎಂದಿದ್ರಂತೆ. ವಿಜೇಂದ್ರ ನಾಯಕತ್ವಕ್ಕೆ ಬಹಿರಂಗ ಸೆಡ್ಡು ಹೊಡೆಯುವ ಮುನ್ನವೇ ಅಸಮಾಧಾನ ಶಮನಕ್ಕೆ ಯಡಿಯೂರಪ್ಪ ಯತ್ನಿಸಿದ್ರು. ಆದರೆ ಚರ್ಚೆ ಮಾಡೋದಾದ್ರೆ ನಮ್ಮ ಗುಂಪಿನಲ್ಲಿರುವ ಎಲ್ಲರಿಗೂ ನೀವೇ ಖುದ್ದು ಆಹ್ವಾನ ನೀಡಿ ಸಭೆ ನಡೆಸಿ ಎಂದಿದ್ದಾರೆ. ಈ ಮೂಲಕ ಮಗನ ಸಾರಥ್ಯ ರಕ್ಷಣೆಗೆ ಯಡಿಯೂರಪ್ಪ ನಡೆಸಿರುವಂತಹ ಕಸರತ್ತು ಕೊನೆಗೂ ವಿಫಲ ಆಗಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲ, ಇದೇ ನಡೆಯುತ್ತೆ. ಬನ್ನಿ, ಬಸವರಾಜ್ ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಸವರಾಜ್, ಏನು ಅಪ್ಡೇಟು? ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ರೀತಿ ಚಿಂತೆ ಈಡು ಮಾಡಿದಂತೆ ಕಾಣಿಸ್ತಾ ಇದೆ ಜಯಪ್ರಕಾಶ್. ಯಾಕಂದ್ರೆ ಎಡಿಜಿಪಿ ಚಂದ್ರಶೇಖರ್ ಅವರ ಮೇಲೆ ಆರೋಪ ಮಾಡ್ತಾ ಇದ್ದ ಹಾಗೆ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಷ್ಟು ಆರೋಪವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡಿದ್ರು. ಕುಮಾರಸ್ವಾಮಿ ಅವರು ಬಾಯಿ ಬಂದಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋದು. ಈಗ ನೋಡಿ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವ ಪರಮೇಶ್ವರ್ ಮನೆಗೆ ಈಗ ಸಣ್ಣ ಆಗಮಿಸಿರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು. ಯಾಕಂದ್ರೆ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕೆಪಿಸಿಸಿ ಕಚೇರಿಯಿಂದ ಎಡಿಜಿಪಿ ಚಂದ್ರಶೇಖರ್ ಅವರು ಪತ್ರ ಬರೆದ್ರು ಅಂತ ಗಂಭೀರ ಆರೋಪ ಇದೆಯಲ್ಲ, ಅದಕ್ಕೆ ಒಂದಷ್ಟು ಉತ್ತರ ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಅವರ ಜೊತೆ ಒಂದು ರೀತಿಯಲ್ಲಿ ಚರ್ಚೆ ಮಾಡೋಕ್ಕೆ ಆಗಮಿಸಿದ್ದಾರೆ ಅನ್ನೋಂಥದ್ದು. ಬೇರೆ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ದಾರೆ, ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಗೊಂದಲಗಳಿದ್ದಾವೆ. ಲೋಕಾಯುಕ್ತ ಎಡಿಜಿಪಿ ಮೇಲೆ ಕುಮಾರಸ್ವಾಮಿ ಅವರು ಆರೋಪ ಮಾಡಿದಾರಲ್ಲ, ಅದು ತಿರುಗೇಟ್ ಕೊಡಬೇಕಾದಂಥ ಅನಿವಾರ್ಯತೆ ರಾಜ್ಯ ಸರ್ಕಾರಕ್ಕೆ ಇರೋದ್ರಿಂದ ಸಹಜವಾಗಿ ಇದೊಂದು ಮಹತ್ವದ ಬೆಳವಣಿಗೆ. ಇವತ್ತು ಮಧ್ಯಾಹ್ನದ 12 ಗಂಟೆಗೆ ಡಿಸಿಎಂ ನಡೆಸ್ತಕ್ಕಂಥ ಪ್ರೆಸ್ ಮೀಟ್ ಮೇಲೂ ಕೂಡ ಗಮನ ಇರ್ತಕ್ಕಂಥದ್ದು ಮತ್ತು ಕುಮಾರಸ್ವಾಮಿ ಅವರ ಮೇಲೆ ಯಾವ ರೀತಿಯಾದಂಥ ಮತ್ತೆ ಪ್ರತ್ಯಾರೋಪಗಳನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಭಾಳ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ರಾಜ್ಯ ರಾಜಕೀಯ ಬಹಳ ಫೇಮಸ್ ಆಗಿತ್ತು. ಈಗ ಒಂದು ರೀತಿಯಲ್ಲಿ ಎಲ್ಲ ನಾಯಕರ ಮಧ್ಯೆ ಯಾವುದು ಕೂಡ ಒಳ ಒಪ್ಪಂದಗಳು ಸರಿಯಾಗಿಲ್ಲ ಅನ್ನುವಂಥದ್ದು. ಬಿಜೆಪಿ ಅವ್ರನ್ನ ಕಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, JDSನವ್ರು ಕೊಂಡ್ರೆ ಕಾಂಗ್ರೆಸ್ನವ್ರು ಕುದೀತಾ ಇದ್ದಾರೆ, ಕಾಂಗ್ರೆಸ್ನವ್ರು ಕಂಡ್ರೆ JDS ಬಿಜೆಪಿ ಅವ್ರು ಕುದೀತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಅಶಾಂತ ರೀತಿಯಾದಂಥ ಒಂದು ರಾಜಕಾರಣ ನಡೀತಾ ಇದೆ. ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾದಂಥ ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ರಾಜಕೀಯವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ ಹಿಂದಿನಿಂದ. ಆ ರಾಜಕೀಯ ಈಗ ಸದ್ಯ ರಾಜ್ಯದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಬೆಳವಣಿಗೆಗಳು ಬಹಳ ಪ್ರಮುಖ ಆಗ್ತಾ ಇದಾವೆ. ಯಾಕಂದ್ರೆ ಸಾಕಷ್ಟು